ಬಂಧುಗಳೇ, ನಮ್ಮದು ಏನಾಗಿಬಿಟ್ಟದಂದ್ರೆ ರೈತ ಸಂಘ ಅಂತಂದ್ರೆ ಎಲ್ಲಿ ಅನ್ಯಾಯ ಆಗ್ತದವರೆಗೆ ಹೋರಾಟ ಮಾಡೋದು, ಧಿಕ್ಕಾರಕ್ಕೆ ಹೋಗೋದು, ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗೋದು, ಈ ಚಿಂತನೆ ಇಡೀ ನಾಡಿನ ಜನತೆಯೊಳಗದ. ಅದರ ನಮ್ಮ ಉದ್ದೇಶ ಏನದ ಅಂತಂದ್ರೆ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಒಬ್ಬ ಬಾಲಬ್ರಹ್ಮಚಾರಿ ಬಾಲಯೋಗಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಗವಿಸಿದ್ದೇಶ್ವರ ಶ್ರೀಗಳು ಒಂದು ಹೋರಾಟಕ್ಕೆ ಅಣಿಯಾಗಿ ಸ್ಪಂದನೆಯನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ರಾಜ್ಯ ಸರ್ಕಾರ ಗೌರವ ಕೊಟ್ಟು ಆ ಹೋರಾಟ ಯಾವ ಉದ್ದೇಶಕ್ಕಾಗಿ ಹೋರಾಟ ಇಟ್ಕೊಂಡಾರಲ್ಲ ಅದನ್ನು ಹಿಂತಕೊಂಡು ಸರ್ಕಾರ ಪಾದಕ್ಕೆ ಬಿದ್ದು ಗೌರವ ಕೊಡಬೇಕಾಗಿತ್ತು. ಇವತ್ತು ನಾಡಿನೊಳಗೆ ಬಹಳಷ್ಟು ಪರಮ ಪೂಜ್ಯರು ಎಲ್ಲ ಹೋರಾಟಗಳಲ್ಲಿ ನಮ್ಮಲ್ಲಿ ಬೆಳಗಾಂ ಜಿಲ್ಲೆಯೊಳಗೆ ಗುರ್ಲಾಪುರ ಕಬ್ಬಿನ ಹೋರಾಟ ನಡೆದಾಗ ಶ್ರೀಶೈಲ ಜಗದ್ಗುರುಗಳ ಆದಿಯಾಗಿ 600 ಜನ ಮಠಾಧೀಶರು ಬಂದು ಬೆಂಬಲ ಕೊಟ್ಟರು. ಇದೆಲ್ಲ ನೋಡಿದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಪಕ್ಷಾತೀತವಾಗಿ ವಿನಂತಿ ಮಾಡ್ಕೊಳ್ತೀನಿ. ಈಗ ನಮ್ಮನ್ನ ಬೆಂಗಳೂರೊಳಗೆ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಮುಖಂಡರ ನೇತೃತ್ವದೊಳಗೆ 20,000 ಜನರನ್ನು ತಗೊಂಡು ಕೆಬಿ ವಿರುದ್ಧ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆ ಗಂಟೆಯಾಗಿ ಅದನ್ನು ಹೋರಾಟ ನೋಡಿ ಆ ಗಟ್ಟಿತನವನ್ನ ನೋಡಿ ಕೆಬಿ ಖಾಸಗೀಕರಣವನ್ನು ಹಿಂತಕೊಂಡು ರೈತ ಸಂಘ ಅಂತಂದ್ರೆ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ. ಈ ಬಿಡದಿ ಹೋರಾಟ ಆಗಿರ್ಬೋದು, ನಿಮ್ಮ ರಾಜಕಾರಣದ ಅಸ್ತಿತ್ವಕ್ಕಾಗಿ ಬಿಡದಿ ಹೋರಾಟ ಕುಮಾರಸ್ವಾಮಿ ಅವರು ಮಾಡಿದ್ರು, ಅದಕ್ಕೆ ನಾ ಮಾಡಾಕತ್ತೀನಿ, ಇಂಥ ಅಸಡ್ಡೆ ಉತ್ತರಗಳನ್ನು ಕೊಡ್ತಾರ. ಘನತೆವೆತ್ತ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡುವಾಗ ಬಹಳ ಸೂಕ್ಷ್ಮತೆಯಿಂದ ಮಾತನಾಡಬೇಕು. ಯಾಕಂತಂದ್ರ ಇಡೀ ನಾಡಿನ ಜನತೆ ಕಣ್ಣೀರು ಒರೆಸೋ ಸಲುವಾಗಿ ರೈತ ಸಂಘ ಇವತ್ತು ಜೀವಂತ ಆಗಿ ನಿಂತಿರ್ತಕ್ಕಂಥ ರಾಜ್ಯದೊಳಗೆ 15 ವರ್ಷದೊಳಗೆ ಕಬ್ಬಿಗೆ ₹1 ಬೆಲೆಯನ್ನು ಹೆಚ್ಚು ಮಾಡಿರಲಿಲ್ಲ, ₹300 ಹೆಚ್ಚಾಗ್ಯದ. ಮೊನ್ನೆ ನಾವು ಬರೇ ನೋಡ್ರಿ ರಾಜ್ಯದೊಳಗೆ ರೈತ ಸಂಘ ಅಂದ್ರೆ ಬರೋ ರೈತರಿಗಾಗಿ ರೈತ ಸಂಘ ಅಲ್ಲ, 2,86,000 ಹುದ್ದೆಗಳು ಈ ರಾಜ್ಯದೊಳಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಹುದ್ದೆಗಳು ಖಾಲಿ ಇದಾವೆ. ಸರ್ಕಾರಿ ಹುದ್ದೆಗಳು ಒಂದು MLA ಸತ್ತ ಅಂತಂದ್ರೆ ಒಂದು ತಿಂಗಳೊಳಗೆ ಫಿಲ್ಅಪ್ ಮಾಡ್ಕೊಂತಾರೆ, MLA ಎಲೆಕ್ಷನ್ ಮಾಡ್ತಾರೆ. 2,86,000 ಇದ್ರು ಖಾಲಿ ಇದ್ದು ಸರ್ಕಾರ ನಡೀಲಿಕ್ಕತ್ತದ. ಮೊಮ್ಮಂಡ್ ರೈತ ಸಂಘದಿಂದ ಧಾರವಾಡದೊಳಗೆ ಒಂದು 20,000 ವಿದ್ಯಾರ್ಥಿಗಳನ್ನು ತಗೊಂಡು ಹೋರಾಟ ಮಾಡಿದಾಗ ಅಲ್ಲಿಯ DC ಅವರು ಮತ್ತು ಕಮಿಷನರ್ ಆಗಿರ್ತಕ್ಕಂಥ ಶಶಿಕುಮಾರ್ ಅವರು ವಿದ್ಯಾರ್ಥಿಗಳ ಪರವಾಗಿ ಸ್ಪಂದನೆಯನ್ನು ಮಾಡಿ ಡಿ ಕೆ ಶಿವಕುಮಾರ್ ಜೊತೆ ಅರ್ಧ ಗಂಟೆ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಈ ಘೋಷಣೆ ಆಗಿಬಿಟ್ಟರು. 72,177 ಹುದ್ದೆಗಳನ್ನು ಕರೀಲಿಕ್ಕೆ ಈಗಾಗಲೇ ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು, ಆರ್ಥಿಕ ಇಲಾಖೆ ಬಿಲ್ ಪಾಸ್ ಮಾಡಿರ್ತಕ್ಕಂಥದ್ದು. ನಾನು ಸರ್ಕಾರಕ್ಕೆ ಏನು ವಿನಂತಿ ಮಾಡ್ಕೊಳ್ತೀನಿ, ಒಂದು ಜಾತಿ ಧರ್ಮ ಕ್ಷೇತ್ರಕ್ಕೆ ಪ್ರಾಧಿಕಾರಗಳನ್ನು ಮಾಡಿರಿ, ನಿಗಮ ಮಂಡಳಿಯನ್ನು ಮಾಡಿರಿ, ಇಡೀ ನಾಡಿನ ಪಕ್ಷಾತೀತ ರೈತರ ಉದ್ಧಾರಕ್ಕಾಗಿ ಏನ್ ಮಾಡ್ರಿ ಅಂತಂದ್ರೆ ಈಗ ನೀವು ತಾವು ಮುಖ್ಯಮಂತ್ರಿಗಳಾಗಿದ್ದೀರಿ, ನಾನು ಪಕ್ಷಾತೀತವಾಗಿ ವಿನಂತಿ ಮಾಡ್ಕೊಳ್ತೀನಿ, ರೈತ ಪ್ರಾಧಿಕಾರವನ್ನು ಮಾಡಿ. ರೈತ ಪ್ರಾಧಿಕಾರ ಮಾಡಿದ್ರಿ ಅಂತಂದ್ರೆ ಏನಾಗ್ತದೆ, ನಾಡಿನೊಳಗೆ ಎಲ್ಲಿ ರೈತರ ನ್ಯಾಯ ಆಗ್ಯದ ಪಕ್ಷಾತೀತವಾಗಿ ಆ ರೈತರ ನ್ಯಾಯವನ್ನು ಬಗೆಹರಿಸಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಎರಡನೇದಾಗಿ ಏನ್ ಆಗಬೇಕಾಗ್ಯದ ಮೊನ್ನೆ ಒಂದು ಮಾತಾಡಿದ್ರು ಅವ್ರು, ನಾವು ಮಾತನಾಡೋರು, ಗುರುಜಿ ನಾವು ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡಬೇಕ್ರಿ ಅಂತ. ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡಬೇಕು ಅಂದ್ರೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ರಾಜ್ಯದೊಳಗೆ. ಯಾಕಂದ್ರೆ ಒಬ್ಬ ತಹಸೀಲ್ದಾರ AC DC ಆಗಿ ಬಂದವರು ಜನರಿಂದ ಹಣ ಕೇಳಿಕತ್ರ ಅಂತಂದ್ರ ಅಧಿಕಾರಿಗಳ ಹಣ ಯಾರ ಹತ್ರ ಕೇಳ್ತಾರ? ರೈತರ ಹತ್ರ ಕೇಳ್ತಾರ. ಈಗ KPSC ತಾವೆಲ್ಲ ಮಾಧ್ಯಮದೊಳಗೆ ತಾವು ಬರ್ದಿರಿ ಈಗಾಗಲೇ, ಒಬ್ಬ KPSC ಅಧ್ಯಕ್ಷ ತಮ್ಮ 2 ಮಕ್ಕಳನ್ನ ಕ್ಲಾಸ್ 1 ಅಧಿಕಾರಿಗಳನ್ನ ಮಾಡ್ಲಿಕ್ಕೆ ಅಧಿಕಾರ ದುರುಪಯೋಗ. ನಾನು ವಿನಂತಿ ಮಾಡೋರಿಗೆ ಏನ್ ಮಾಡ್ಕೊಂಡೀನಿ ಅಂತಂದ್ರೆ ಎಷ್ಟು KPSC ಮೆಂಬರ್ ಅದರ ಎಲ್ಲರೂ ಅಮಾನತ್ತು ಮಾಡಿ ಅದನ್ನ ರದ್ದು ಮಾಡ್ಲಿಕ್ಕೆ ಬರೋದಿಲ್ಲ, ಸಂವಿಧಾನಬದ್ಧ ಸಂಸ್ಥೆ ಆಗ್ತದ. ಅಮಾನತಿನೊಳಗೆ ಇಟ್ಟ 5 ಜನ ನಿವೃತ್ತ ನ್ಯಾಯಾಧೀಶರ ನೇಮಕದೊಳಗ ಎಲ್ಲ ಇಲಾಖೆ ಹುದ್ದೆಗಳನ್ನು ತುಂಬಿಕೊಡ್ರಿ ಅಂದ್ರೆ ಪಾರದರ್ಶಕ ಆಗ್ಲಿಕ್ಕೆ ಸಾಧ್ಯ ಅದ. ಮತ್ತೀಗ 50 ಲಕ್ಷ 60 ಲಕ್ಷ 70 ಲಕ್ಷ ಒಂದು ಹುದ್ದೆಗೆ ಅಂತ ಜನ ಮಾತಾಡ್ತಾರೆ. ಅಷ್ಟು ಕೊಟ್ಟು ಒಬ್ಬ ರೈತನ ಮಗ ಜಮೀನು ಮಾರಿ ನೌಕರಿ ಇಡದ ಅಂತಂದ್ರೆ ಎಷ್ಟು ಅನಾನುಕೂಲ ಆಗ್ತದೆ. ರಾಜ್ಯ ಭ್ರಷ್ಟಾಚಾರ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ CM ಅವ್ರಿಗೆ ವಿನಂತಿ ಮಾಡ್ಕೊಂಡಾಗ KPSC ಎಲ್ಲಾ ಮೆಂಬರ್ಗಳನ್ನ ಕರೆದು ನಮ್ಮ ಮುಂದೆ ವಾರ್ನ್ ಮಾಡಿದ್ರು, ನಿಮ್ದು ಬಹಳ ಕಂಪ್ಲೇಂಟ್ ಬರ್ಲಿಕ್ಕೆ ರೈತ ಸಂಘ ಇದ್ರೊಳಗೆ ನಿಂತದ, ಸುಧಾರಣೆ ಮಾಡ್ಕೊರಿ ಅಂತ ನಮ್ಮ ಮುಂದೆ ಹೇಳಿದಾಗ ಒಂದೇನೋ ಮುಖ್ಯಮಂತ್ರಿಗಳ ಮ್ಯಾಗ ಭರವಸೆ ಬಂತು. ಈಗ ಹಂಗೆ KB ಹಿಂತಕೊಂಡಿರಿ, ಹಂಗ ಬಿಡದಿ ಹೋರಾಟವನ್ನು ಹಿಂತಕೊಡ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು 16 ಜಿಲ್ಲೆಯಿಂದ ಮೊನ್ನೆ ಎಲ್ಲಾ ಮುಖಂಡರು ಕೊಡ್ಕೊಂಡು ಒಂದು 50 ಗಾಡಿಗಳು ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದೊಳಗೆ ಬಿಡದಿಗೆ ಹೋಗಿ ಹೋರಾಟಕ್ಕೆ ಬೆಂಬಲ ಕೊಟ್ಟಿವಿ. ಸಮಕ್ಷವಾಗಿ ಹೋಗಿ ನೋಡಿದಾಗ ಫಲವತ್ತಾಗಿರ್ತಕ್ಕಂಥ ಭೂಮಿ ಸರ್, ತೆಂಗಿನ ಗಿಡ ಅದ, ಅಡಿಕೆ ಗಿಡ ಅದ, ಜೋಳ ಅದ, ರಾಗಿ ಅದ, ಭತ್ತ ಅದ. ಯಾರೋ ಹಿಂದಿನ ಮುಖ್ಯಮಂತ್ರಿಗಳು ಮಾಡ್ಯಾರ ಅಂತೇಳಿ ನಾ ಮಾಡ್ಲಿಕ್ಕೆ ಹೊಂಟಿನಿ ಅಂತ ಅಸಡ್ಡೆ ಆಗ್ತದೆ. ನಾನು ಅವ್ರಿಗೆ ಪ್ರಶ್ನೆ ಮಾಡಿದೆ, ಹಿಂದಿನ ಮುಖ್ಯಮಂತ್ರಿಗಳು ಮಾಡ್ಯಾರ ನಾನ್ ಮಾಡ್ತೀರಿ ಅಂತಂದ್ರೆ ಹಿಂದಿನ ಎಷ್ಟೋ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿ ಬಂದಾರಲ್ಲ, ನೀವೊಂದು 5-6 ತಿಂಗಳು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಬರ ನೋಡು. ಹಂಗ ಅಸಡ್ಡೆಯನ್ನ ಮಾಡಬಾರ್ದು. ಮುಖ್ಯಮಂತ್ರಿಗಳು ಈ ರಾಜ್ಯದೊಳಗೆ ಒಂದ್ ಕಡೆ ಮಳೆ ಆಗ್ಲಿಕ್ಕತ್ತದ, ಒಂದ್ ಕಡೆ ಬರಗಾಲ, ದನಕರಗಳ ಸಾಯ್ಲಿಕ್ಕತ್ತ. ಅವ್ರು ಹೇಳ್ತಾರ ಈಗ ಬೆಳೆಯನ್ನ ಬಿತ್ತನೆ ಮಾಡಬೇಡ್ರಿ, ಅಸಡ್ಡೆ ಉತ್ತರ ಇದೆ. ಯಾಕಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಪ್ರತಿಯೊಂದ್ರೊಳಗೆ ನೋಡ್ರಿ ರೈತ ಅಂತ ಬಂದಾಗ ವಿರೋಧ ಮಾಡ್ತದೆ ಯಾವುದೇ ಸರ್ಕಾರ ಇರಲಿ. ಇವತ್ತು ಭಾರತೀಯ ಜನತಾ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಮತ್ತೊಂದಿರಲಿ, ವಿರೋಧ ಪಕ್ಷ ರಾಜ್ಯದೊಳಗೆ ಸತ್ತಂಗ ಆಗಿಬಿಟ್ಟದ. ಇವತ್ತು
ಯಾವುದೇ ಜಿಲ್ಲೆ ಯಾವುದೇ ತಾಲೂಕು ರಾಜ್ಯ ಮಟ್ಟದೊಳಗೆ ಏನೋ ಅನ್ಯಾಯ ಆದ್ರೂ ರೈತ ಸಂಘದವರ ಕೇಳಬೇಕು. ರೈತ ಸಂಘದವ್ರಿಗೆ ಏನು ಸರ್ಕಾರಿ ಸಂಬಳದ ಯಾರಾದ್ರೂ ಡೀಸೆಲ್ ಹಾಕ್ತಾರ? ಒಂದು ವಿನಂತಿ ತಮ್ಮ ಮಾಧ್ಯಮದ ಮೂಲಕ ಮಾಡ್ತೀನಿ, ನಮ್ಮ ಜನ ಮೊದಲು ನಾವು ಬದಲಾವಣೆ ಆಗ್ತದೆ. 2028ಕ್ಕೆ ಚುನಾವಣೆ ಬಂದಾಗ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ, ತಮ್ಮ ಮಾಧ್ಯಮ ಮೂಲಕ ಇಡೀ ರಾಜ್ಯಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ಯಾರ ಹತ್ರ ₹1 ತೊಗೊಳೋದು, ಯಾರು ಪ್ರಾಮಾಣಿಕ ನಿಲ್ತಾರ, ನಾವಂತೂ ರಾಜಕಾರಣ ಮಾಡೋದಿಲ್ಲ, ಯಾರು ಪ್ರಾಮಾಣಿಕ ನಿಲ್ತಾರ, ಯಾರ ಹಣ ಕೊಡೋದಿಲ್ಲ, ಯಾರು ನಿಮ್ ಕಷ್ಟ ಬರಗಾಲ ಇಂಡಸ್ಟ್ರಿಯಿಂದ ಆಗ್ತಕ್ಕಂಥ ಮಾಲಿನ್ಯಕ್ಕೆ ಯಾರು ತೊಂದರೆ ಆಗ್ತದಲ್ಲ ಅದರ ವಿರುದ್ಧವಾಗಿ ಜನತೆ ಪರವಾಗಿ ಯಾರು ನಿಲ್ತಾರಲ್ಲ ಅಂತ ವ್ಯಕ್ತಿಗಳನ್ನ ನೀವು ಆರಿಸಿಕೊಟ್ರಿ ಅಂದ್ರ ಸುಶಿಕ್ಷಿತರನ್ನ, ಧರ್ಮವಂತರನ್ನ, ಪ್ರಜ್ಞಾವಂತರನ್ನ, ಭ್ರಷ್ಟಾಚಾರ ಮುಕ್ತ ಆಡಳಿತ ಯಾರು ಮಾಡ್ತಾರ ಅಂತವ್ರನ್ನ ಆರಿಸಿಕೊಟ್ರಿ ಅಂತಂದ್ರ ನಾವ್ ಯಾರು ರೈತ ಸಂಘದವ್ರು ಹೋರಾಟ ಮಾಡೋ ಅವಶ್ಯಕತೆ ಬರೋದಿಲ್ಲ. ಇಡೀ ರಾಜ್ಯ ಸುತ್ತ ಹಾಕ್ಬೇಕು. ಇವತ್ತು ಬಿಡದಿ ಹೋರಾಟ ನೋಡಿ ಲಕ್ಷಾಂತರ 2 ಕೋಟಿ ಕೊಡ್ತಾರಂತ ಒಂದು ಎಕರೆಗೆ, ₹2 ಕೋಟಿ. ಈ ಕೃಷ್ಣಾ ಮೇಲ್ದಂಡೆ ಒಳಗ ಜಮೀನ್ ಕಳ್ಕೊಂಡವ್ರಿಗೆ 40 ಲಕ್ಷ 30 ಲಕ್ಷ, ಬಿಡದಿ ಒಳಗೆ 2 ಕೋಟಿ. ಎಲ್ಲಿಂದ ಬರ್ತದ್ರಿ ಹಣ? ಅಂಬೇಡ್ಕರ್ ನಿಗಮದೊಳಗೆ ಇರ್ತಕ್ಕಂಥ ಹಣವನ್ನು ತಕೊಂಡಾರ, ನಿಗಮದೊಳಗಿರ್ತಕ್ಕಂಥ ಹಣವನ್ನು ತಕೊಂಡು ಗ್ಯಾರಂಟಿ ಬಳಕೆ ಮಾಡ್ಲಿಕ್ಕಂತಾರ. ಗ್ಯಾರಂಟಿ ವಿರೋಧಿಗಳೆಲ್ಲ ಬರ್ಲಿ, ನಮ್ಮ ಜನಕ್ಕೆ ಬರ್ತಾ ಇದೆ ಬರ್ಲಿ, ಆದ್ರ ಯೂರಿಯಾ 700, 800, 900 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಈ ಕಡೆಯಿಂದ ಕೊಡ್ಲಿಕ್ಕತ್ತಾರ, ಈ ಕಡೆಯಿಂದ ತಕೊಳ್ಳಿಕ್ಕತ್ತಾರ. ನಾನು ಒಂದೇ ವಿನಂತಿ ಮಾಡ್ಕೊಳ್ತೀನಿ ಡಿ.ಕೆ. ಶಿವಕುಮಾರ್ ಅವರಿಗೆ, ತಮ್ಮೆಲ್ಲ ಇಡೀ ಕನ್ನಡ ನಾಡಿನ ಸಮಸ್ತ ರೈತರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಈ ಬಿಡದಿ ಆಗ್ಲಿ ಕೆಲವೊಂದೇನಾದ್ರು ಎಲ್ಲ ತಲೆಯೊಳಗಿಂತ ರಾಜ್ಯದೊಳಗೆ ನೀರಾವರಿ ಯೋಜನೆಗಳನ್ನ ತಗೊಂಡು ಬರಿ. ಒಂದೇದ್ದು ಈ ಆಲ್ಮಟ್ಟಿ 519.6 ಎತ್ತರದ 524.256 ಎತ್ತರ ಮಾಡಿತ್ತು ಅಂತಂದ್ರೆ 6 ಜಿಲ್ಲೆಗಳಿಗೆ ನೀರಾವರಿ ಆಗ್ತದೆ. ಇಂಥ ಯೋಜನೆಗಳನ್ನ ತಗೊಂಡ್ ಬರಿ, ನೀರಾವರಿ ತಗೊಂಡ್ ಬರಿ. 2,86,000 ಹುದ್ದೆಗಳು ಖಾಲಿ ಅದಾವ. ಅದು ತುಂಬಿಕೊಂಡ್ರಿ ಅದ್ರ ರಾಜ್ಯದೊಳಗೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದ. ಆ ಬಿಡದಿ ಸಮಸ್ಯೆಗಳನ್ನ ಬಿಡ್ರಿ, ಎಲ್ಲೆಲ್ಲಿ ಜಮೀನು ಕಳ್ಕೊಂಡಾರ, ಯಾರು ಬಡವರು ಅದಾರ, ನಿರ್ಗತಿಕರಾದ ಅವ್ರಿಗೆ ಜಮೀನು ಏನ್ ಸಮಸ್ಯೆ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ರಿ. ಇಡೀ ರಾಜ್ಯದೊಳಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಏನೇನು ಅವಶ್ಯಕತೆ ಅದನ್ನು ಮಾಡ್ರಿ. ಮತ್ತು ಬರಗಾಲ, ಇವತ್ತು ಎಲ್ಲಾ ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿ ದನಕರುಗಳಿಗೆ ಗೋಶಾಲೆಯನ್ನು ತೆಗೆದು ಮೇವು ಸಾಗಣೆಯನ್ನು ಮಾಡ್ರಿ. ಎಲ್ಲಿ ನೀರು ಸಮಸ್ಯೆ ಅದ ಅಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಹಾಸ್ತಕ್ಕಂಥ ಕೆಲಸ ಮಾಡ್ರಿ. ಇನ್ನೊಂದು ಏನಂತಂದ್ರ ತಹಸೀಲ್ದಾರು DC ಎಲ್ಲಾರ ಮುಖಾಂತರ ಏನ್ ಮಾಡ್ತಾ ಇದ್ರೆ ಒಂದು ನಿಯೋಗವನ್ನ ಇಡ್ರಿ. ಮತ್ತ ಮೇವು ಹಗರಣ ತಾಲೂಕಿನೊಳಗೆ ಕೋಟಿಗಟ್ಟಲೆ ಹಣ ಕೊಡ್ತಾರ, ಅದು ದುರುಪಯೋಗ ಆಗ್ತದೆ, ಅದು ಕೂಡ ಆಗ್ಬಾರ್ದು. ಇವತ್ತು ನಾವು ಕೊಪ್ಪಳ ಜಿಲ್ಲೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಭ್ರಷ್ಟಾಚಾರ ಮುಕ್ತ ಆಡಳಿತ ಆಗಬೇಕು ಅಂತಂದ್ರೆ ನಮ್ಮ ನಾಡಿನ ಜನ ನಾವು ಜಾಗೃತ ಆಗಬೇಕು. ನಿಮ್ಮ ಮಾಧ್ಯಮಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಏನಂತಂದ್ರ ನಿಮ್ಮಿಂದ ಇವತ್ತು ರೈತ ಸಂಘ ಜೀವಂತ ಅದ ನಾಡಿನೊಳಗೆ. ಯಾಕಂದ್ರೆ ಬಹಳಷ್ಟು ಜನ ರಾಜಕಾರಣಿಗಳು ಸುದ್ದಿಯನ್ನು ಮಾಡ್ತಾರೆ, ಆದ್ರೆ ರೈತರ ಸುದ್ದಿಯನ್ನ ನೀವು ಮಾಡಿದ ತಕ್ಷಣ ಇವತ್ತು ರಾಜ್ಯದೊಳಗೆ ನಾವು ಜಾಗೃತ ಆಗಿರ್ತಕ್ಕಂಥದ್ದು. ಇಡೀ ಜಿಲ್ಲೆಯೊಳಗೆ ಯಾವುದೇ ಜಿಲ್ಲೆಗೆ ಹೋಗ್ತೀವಲ್ಲ, ಮಾಧ್ಯಮದವರು ಮತ್ತು ಅಧಿಕಾರಿ ವರ್ಗ, ಪೊಲೀಸ್ ಅಧಿಕಾರಿ ವರ್ಗ ನಮಗೆ ಸಹಕಾರ ಕೊಟ್ಟದಕ್ಕಾಗಿ ಇವತ್ತು ರೈತ ಸಂಘ ಜೀವಂತದ. ನಾನೆಲ್ಲ ರೈತ ಸಂಘದ ಪರವಾಗಿ ನಾಡಿನ ಮಾಧ್ಯಮದವ್ರಿಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಏನು ಇವತ್ತು ಕೊಪ್ಪಳದಲ್ಲಿ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ರಾಜ್ಯವ್ಯಾಪಿ ಈಗಾಗಲೇ ಬರಗಾಲ ಪ್ರಾರಂಭ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವೆಲ್ಲ ಬಿತ್ತನೆಯನ್ನ ಬಹಳಷ್ಟು ರೈತರು ಕೂಡ ರಾಜ್ಯವ್ಯಾಪಿ ಬಿತ್ತನೆ ಮಾಡಿದರು. ಜೂನ್ ಅನ್ನುವಂಥ ಒಂದು ತಿಂಗಳು ಸಂಪೂರ್ಣ ಮಳೆ ಆಗದೆ ಕಾರಣಕ್ಕೆ ಬಹಳಷ್ಟು ಬೆಳೆ ಕೂಡ ಈಗಾಗಲೇ ಬೆಳೆ ಚಿಗುರು ಹೊಡೆದು ಕೂಡ ಅದು ಸಂಪೂರ್ಣ ಬಾಡಿರ್ತಕ್ಕಂಥ ಸಂದರ್ಭ ರಾಜ್ಯವ್ಯಾಪಿ ಪ್ರಾರಂಭ ಆಗೈತಿ. ಕೆಲವು ಕಡೆ ನಮ್ಮ ಬೆಳಗಾವಿ ಭಾಗದಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದು ಕೂಡ ಬೆಳೆ ರಾಜ್ಯವ್ಯಾಪಿ ಹಾನಿ ಆಗೈತಿ. ರಾಜ್ಯದ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸರ್ಕಾರನ ಈ ಸಲ ಬರಗಾಲ ಐತಿ, ನೀವ್ಯಾರು ಬೆಳೆ ಬೆಳಿಬೇಡ್ರಿ ಅನ್ನುವಂತ ಸಂಕಷ್ಟನ ಕೂಡ ಇವತ್ತ ಜನರಿಗೆ ಸಂದೇಶ ಕೊಡ್ತಾರೆ. ಬೆಳೆ ಬೆಳಿಬೇಡಪ್ಪ ಅಂತಂದ್ರೆ ನಾವು ಬದುಕುದಿಲ್ಲ, ಬೆಳೆ ಬೆಳಿಬೇಡ ಅಂತ ಹೇಳೋದು ಬೇಡ. ಈ ಸಲ ಏನು ಬೆಳೆ ಬೆಳಿತೀರಿ ಅದನ್ನ ನಾವು ಸರ್ಕಾರನ ಭರಿಸ್ತು. ನಾವು ರಾಜ್ಯದ ಮುಖ್ಯಮಂತ್ರಿ ಈ ಘೋಷಣೆ ಮಾಡಬೇಕಾಗಿತ್ತು, ಬೆಳೆ ಬೆಳಿಬೇಡ್ರಪ್ಪ ಅಂತಂದ್ರ ನಾವು ಯಾವ ರೀತಿ ಬದುಕಬೇಕು. ಯಾಕಂದ್ರೆ ಬೆಳೆ ಮೇಲೆ ನಾವು 75% ಈ ರಾಜ್ಯದಾಗ ಅವಲಂಬನೆ ಬೆಳೆ ಮೇಲೆ ನಾವು ಬದುಕಿ ಹೆಂಗೋ ಲಾಭ ಆಗ್ಲಿ ನುಕ್ಸಾನ ಆಗ್ಲಿ ಅದ್ರ ಆಶ್ರಯ ಮೇಲೆ ನಾವು ಬದುಕ್ತಕ್ಕಂಥವ್ರ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ತಾವ ಬೆಳೆ ಬೆಳಿಬೇಡ್ರಿ ಅಂತ ಹೇಳ್ರಿ, ಸಂತೋಷ ಐತಿ. ಯಾಕಂದ್ರ ಬೆಳೆ ಬೆಳೆದು ಮತ್ತೆ ನೀವು ಪರಿಹಾರ ಕೊಡೋದು ಹಾನಿ ಅನ್ನೋದಕ್ಕಿಂತ ಏನ್ ಇವತ್ತು ನಮಗೆ ಬೆಳೆ ಬರ್ತೈತಿ ಆ ಉತ್ಪನ್ನನ ಇವತ್ತು ಸರ್ಕಾರನ ಆ ಪರಿಹಾರನ ಘೋಷಣೆ ಮಾಡಿ ರೈತರಿಗೆ ಕೊಡ್ತಕ್ಕಂಥದ್ದು ಆಗ್ಬೇಕು. ಮತ್ತು ಬರಗಾಲವನ್ನ ನಾವು ಒಂದೇ ಸಲ ಈ ಬರಗಾಲ ಬರ್ತಾರೆ ಇದನ್ನ 2 ವರ್ಷ ನಾವು ಅನುಭವಿಸ್ಬೇಕು. ತೆಪ್ಪ ಏನಾರು ಡ್ಯಾಮ್ಗಳದು ತುಂಬಲಿಲ್ಲ ಅಂತಂದ್ರ ಇದು 2 ವರ್ಷ 3 ವರ್ಷ ಬರಗಾಲ ಸಮಸ್ಯೆ ಆಕತಿ. ರಾಜ್ಯವ್ಯಾಪಿ ಇರ್ತಕ್ಕಂಥ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು.
ಏನು ಫೈನಾನ್ಸ್ ಕಿರುಕುಳ ಬೇರೆ ಬೇರೆ ಬ್ಯಾಂಕ್ ಏನೈತಿ ತಕ್ಷಣ ಸಾಲ ವಸೂಲಾತಿಯನ್ನ ತಕ್ಷಣ ನಿಲ್ಲಿಸಿ ರೈತರಿಗೆ ರಕ್ಷಣೆ ಮಾಡಬೇಕು ಮತ್ತು ಎಲ್ಲಾ ರೀತಿಯಿಂದ ರೈತರಿಗೆ ಏನ ಸಾಲದ ಹೊರೆ ಆಗೈತಿ ಅದನ್ನ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಜವಾಬ್ದಾರಿ ಹೊರಬೇಕು. ಈಗಾಗಲೇ ನಾವು ಬೆಳಿಗ್ಗೆ ಬಂಡವಾಳ ಹಾಕಿದಿಲ್ಲ, ಅದಕ್ಕೆ ತಕ್ಷಣ ಪರಿಹಾರನ ಕೊಡ್ತಕ್ಕಂಥದ್ದು ಆಗ್ಬೇಕು. ಎಕರೆಗೆ ನಾವು ಸುಮಾರು ಇಲ್ಲಂದ್ರು 35 ಸಾವಿರ ರೂಪಾಯಿ ಎಕರೆ ಗಳೆ ಗಾಡು ಬಿತ್ತನ ಇವೆಲ್ಲ ಮಾಡ್ಬೇಕಾರ ಮಿನಿಮಮ್ 35 ಸಾವಿರ ರೂಪಾಯಿ 40 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಕೇವಲ ಅಂದ್ರೆ ಒಂದು 40 ಸಾವಿರ ರೂಪಾಯಿ ಒಂದು ಎಕರೆಗೆ ಪರಿಹಾರ ಕೊಟ್ಟ ಈ ರೈತರನ್ನ ರಕ್ಷಣೆ ಮಾಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಅದೇ ರೀತಿಯಾಗಿ ಈಗ ಕೊಪ್ಪಳ ಭಾಗದಲ್ಲಿ ಈ ಇಂಡಸ್ಟ್ರಿಗಳು ಫ್ಯಾಕ್ಟರಿಗಳು ಅದಾವು, ಇದರಿಂದ ಬಹಳಷ್ಟು ವಾಯು ಮಾಲಿನ್ಯ ಜಲ ಮಾಲಿನ್ಯ ಸಂಪೂರ್ಣ ಈ ಭಾಗದಲ್ಲಿ ಹಾಳಾಗಿ ಈಗಾಗಲೇ ಗವಿಸಿದ್ದೇಶ್ವರ ಅಜ್ಜಾರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಕಣ್ಣೀರನ್ನು ಕೂಡ ಹಾಕಿರ್ತಕ್ಕಂಥ ಸಂದರ್ಭ. ಸುಮಾರು 270-80 ದಿನದ ಹೋರಾಟ ಕೂಡ ಇಲ್ಲಿ ಜಿಲ್ಲೆ ಮಟ್ಟದಾಗ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದು ಕೂಡ ಇಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ರಾಜಕಾರಣಿಗಳಿಗೆ ಅದ್ರ ಬದಲು ಗೌರವ ಇಲ್ಲ. ಯಾಕಂದ್ರೆ ಜನ ಈ ವಾಯು ಮಾಲಿನ್ಯ ಎಲ್ಲಾ ಜಲಮಾಲಿನ್ಯ ಎಲ್ಲ ಮಾಲಿನ್ಯ ಸಂಪೂರ್ಣ ಜನ ಅದರದ ಕ್ಯಾನ್ಸರ್ ಹಲವಾರು ರೋಗದಿಂದ ಇವತ್ತು ಸಂಕಷ್ಟ ಅನುಭವಿಸದಿದ್ದಾಗೂ ಕೂಡ ಇದ್ರ ಗಂಭೀರತೆ ಇಲ್ಲ ಅಂತಂದ್ರೆ ರಾಜಕಾರಣಿಗಳು ನಮ್ಮ ಜನ ವಿರೋಧಿ ರೈತ ವಿರೋಧಿ ಇರ್ತಕ್ಕಂಥದ್ದು. ಅದಕ್ಕಾಗಿ ಈ ಭಾಗದಲ್ಲಿ ನಮ್ಮ ಏನು ಸುಖಮುನಿಯಪ್ಪ ಅವರ ಜಿಲ್ಲಾಧ್ಯಕ್ಷರವರು ಇವರ ನೇತೃತ್ವದಲ್ಲಿ ಸುಮಾರು ಲಕ್ಷಾಂತರ ರೈತರನ್ನ ಜಾಗೃತಿ ಮಾಡ್ತಕ್ಕಂಥ ಸಂದರ್ಭ ಈಗಾಗಲೇ ಪ್ರಾರಂಭ ಆಗೈತಿ. ಆ ಇಂಡಸ್ಟ್ರಿಗಳಿಗೆ ಇಡೀ ರಾಜ್ಯದ ನಮ್ಮ ಗುರೂಜಿ ಅವರ ನೇತೃತ್ವದಾಗ ಒಂದಿಲ್ಲ ಕೆಲವೇ ದಿನದೊಳಗ ನಾವು ನಮ್ಮ ಏನು ಪರಮ ಪೂಜ್ಯರಾಗಿರ್ತಕ್ಕಂಥ ಗವಿಸಿದ್ದೇಶ್ವರ ಮತ್ತು ನಮ್ಮ ಅಜ್ಜರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಕೂಡಿ ಒಂದು ದೊಡ್ಡ ಹೋರಾಟ ಮಾಡಿ ಇಂಡಸ್ಟ್ರಿಗಳು ಈ ರೈತರ ಮೇಲ ಇಲ್ಲಿರ್ತಕ್ಕಂಥ ಸಾರ್ವಜನಿಕ ಮೇಲ ಅನ್ಯಾಯ ಮಾಡತ್ತರು. ಯಾಕಪ್ಪ ಅಂದ್ರೆ ಇಡೀ ಕೊಪ್ಪಳ ಜಿಲ್ಲಾನ ಇವತ್ತಿಲ್ಲ ನಾಳೆ ನಾಶ ಆಗ್ತಕ್ಕಂಥ ಸಂದರ್ಭ ಇಂಡಸ್ಟ್ರಿಯಿಂದ. ಅದಕ್ಕಾಗಿ ಈ ಇರ್ತಕ್ಕಂಥ ಇಂಡಸ್ಟ್ರಿಯನ್ನ ಸಂಪೂರ್ಣ ಬಂದ್ ಮಾಡ್ತಕ್ಕಂಥದ್ದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರ ಶಾಸಕರು ಗಂಭೀರವಾಗಿ ತಾವು ಜವಾಬ್ದಾರಿ ಹೊತ್ತ ಇದನ್ನ ತಕ್ಷಣ ಈ ಕಾರ್ಖಾನೆಗಳು ಮಾಡ್ತಕ್ಕಂಥ ದೌರ್ಜನ್ಯ ನಿಲ್ಲಿಸಬೇಕಂತೇಳಿ ಸರ್ಕಾರ ಕೂಡ ಎಚ್ಚರಿಕೆ ಕೊಡ್ತಾ ಇದೆ.